ರಾಜ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ, ಆ ಪಕ್ಷದ ಬೆಂಬಲಿಗರು, ಆ ಪಕ್ಷದ ಸಿಂಪಥೈಸರ್ಸ್ಗಳು, ಎಡಪಂಥೀಯರು ಎನ್ನಲಾಗುವ ಒಂದು ವರ್ಗ ಪದೇ ಪದೇ ನರೇಂದ್ರ ಮೋದಿಯವರು ಹೆಣೆಯುವ ಬಲೆಯೊಳಗೆ ಸಿಲುಕುತ್ತೆ. ಅದರಿಂದ ಹೊರಬರಲಾಗದೆ ವಿಲವಿಲ ಒದ್ದಾಡುತ್ತೆ. ನರೇಂದ್ರ ಮೋದಿಯವರ ಬೆನ್ನಿಗಿರುವ ತಂಡ ಅದೆಷ್ಟು ಮಜಬೂತಾಗಿ ಕೆಲಸ ಮಾಡುತ್ತೆ ಅಂದರೆ, ಹೊಸ ಹೊಸ ನರೇಟಿವ್ಗಳನ್ನು ಕಟ್ಟಿ ಹೊಸ ಹೊಸ ಸಂಕಥನಗಳು ಸೃಷ್ಟಿಸಿ ಮೋದಿ ವಿರೋಧಿಗಳನ್ನ ಸದಾ ಹೆಡೆಮುರಿಗೆ ಕಟ್ಟುತ್ತಿರುತ್ತದೆ. ಈಗಿನ ಬೆಳವಣಿಗೆಯನ್ನೇ ನೋಡಿ. ಮೋದಿ ವಿರೋಧಿ ಪಡೆ ಅಸಲಿ ವಿಷಯವೊಂದರಿಂದ ಡೈವರ್ಟ್ ಆಗಿ ತರವಲ್ಲದ ಮೆಲೋಡಿ ಪ್ರಾಸನದ ಹಿಂದೆ ಬಿದ್ದಿದೆ. ಯಾವುದೋ ವಿದೇಶಿ ಪತ್ರಕರ್ತೆ ಪ್ರಶ್ನೆಗೆ ಮೋದಿ ಉತ್ತರಿಸಲಿಲ್ಲ ಎನ್ನುವ ವಿಷಯ ಹಿಡಿದು ಜಗ್ಗಾಡುತ್ತಿದೆ. ವಾರದ ಹಿಂದೆ ಚಾಲ್ತಿಯಲ್ಲಿದ್ದ ಗಂಭೀರ ವಿಷಯ ಏನು? ಬಂಗಾರ ಕೊಳ್ಳಬೇಡಿ, ಇಂಧನವನ್ನ ಮಿತವಾಗಿ ಬಳಸಿ, ವಿದೇಶ ಪ್ರವಾಸ ಕೈಬಿಡಿ, ಅಡುಗೆ ಮನೆಯನ್ನ ಕಂಟ್ರೋಲ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಬಡತನ ಅನುಭವಿಸಲು ಸಿದ್ಧರಾಗಿ ಅಂತ ಮೋದಿಯವರು ನೀಡಿದ್ದ ಕರಿಯ ವಿಷಯ ತಾನೆ. ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿ ಮಡಿಲ ಮಾಧ್ಯಮಗಳು ಎಂದು ಇದೇ ಮೋದಿ ವಿರೋಧಿಗಳು ಕರೆಯುತ್ತಿದ್ದ ರಾಜ್ಯ ರಾಷ್ಟ್ರೀಯ ನ್ಯೂಸ್ ಚಾನೆಲ್ಗಳು ಕೂಡ ಈ ವಿಚಾರದಲ್ಲಿ ಮೋದಿ ಸರ್ಕಾರವನ್ನ ಟೀಕಿಸಲು ಆರಂಭಿಸಿದ್ವು. ಆ ವಿಷಯ, ಆ ವಿರೋಧ ಎಲ್ಲಿ ಹೋಯಿತು? ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಒಂದು ಚಾಕ್ಲೇಟ್ ಪ್ಯಾಕೆಟ್ ಕೊಡುವ ಮೂಲಕ ಮೋದಿ ಆ ಗಂಭೀರ ವಿಚಾರವನ್ನ ಒಂದೇ ಏಟಿಗೆ ಸೈಡ್ಲೈನ್ ಮಾಡಿತು. ಹೌದು, ಜನಸಾಮಾನ್ಯರ ನಿತ್ಯ ಜೀವನದ ಮೇಲೆ ಪರಿಣಾಮ ಬೀರುವ ನಿರ್ಬಂಧದ ರೀತಿಯ ಕರೆ ಮತ್ತೆ ಬಡತನ ಭಾರತವನ್ನ ಕಾಡುತ್ತದೆ ಎಂಬ ಹೇಳಿಕೆಗಳನ್ನ ಇಟ್ಕೊಂಡು ಭಾರತದ ಆರ್ಥಿಕ ಸಂಕಷ್ಟದ ವಿಷಯದಲ್ಲಿ ಹೋರಾಟ ಕಟ್ಟಿ ಕಾಂಗ್ರೆಸ್ ಮತ್ತು ಆ ಪಕ್ಷದ ಬೆಂಬಲಿಗರ ವರ್ಗ ದೊಡ್ಡ ಮಟ್ಟದಲ್ಲಿ ಜನಾಭಿಪ್ರಾಯ ರೂಪಿಸಬಹುದಿತ್ತು. ಆದ್ರೆ ಇವರೆಲ್ಲ ಮೋದಿ ಮೆಲೋನಿ ಜೊತೆಯಾಗಿ ನಿಂತು ದೂರ ದಿಗಂತವನ್ನ ಪರಸ್ಪರ ತೋರಿಸುತ್ತಾ ವಿಹರಿಸುವ ಆಕರ್ಷಣೀಯ ಚಿತ್ರಗಳ ಬೆನ್ನ ಹಿಂದೆ ಬಿದ್ರು. ಮೋದಿ ಮೆಲೋನಿಗೆ ನೀಡಿದ ಮೆಲೋಡಿ ಚಾಕ್ಲೇಟ್ ಹಿಂದೆ ಬಿದ್ರು. ಅಲ್ಲಿಗೆ ಬಡತನ, ಬಂಗಾರ, ಅಗತ್ಯ ವಸ್ತುಗಳ ಬಳಕೆ ಮೇಲೆ ನಿರ್ಬಂಧದಂತಹ ಕರೆಗಳ ವಿಚಾರ ತಾನಾಗಿ ತಾನೇ ಬದಿಗೆ ಸರಿದು ಹೋಯಿತು. ಮೋದಿಯವರನ್ನ ನಕಾಶಿಕ ವಿರೋಧಿಸುವ ಗುಂಪುಗಳು ದಿಕ್ಕು ತಪ್ಪಿದ್ವು. ಕಳೆದ 12 ವರ್ಷಗಳಲ್ಲಿ ಮೋದಿ ಯಶಸ್ಸು ಸಾಧಿಸುತ್ತಾ ನಾಗಾಲೋಟ ಮುಂದುವರೆಸಿರುವ ಗುಟ್ಟೆ ಇದು. ನಿರ್ಣಾಯಕ ಸಮಯದಲ್ಲಿ ವಿರೋಧಿಗಳನ್ನ ಅವರು ಕೆಡ್ಡಾಕೆ ಕೆಡವಿ ಬಿಡುತ್ತಾರೆ. ನರೇಂದ್ರ ಮೋದಿಯವರು ದೇಶಕ್ಕಾಗಿ ಏನು ಮಾಡಿದ್ರು ಮಾಡಿಲ್ಲ ಅನ್ನುವುದು ಬೇರೆಯದೇ ವಿಚಾರ, ಬೇರೆಯದೇ ಚರ್ಚೆ. ಆದರೆ ಮೋದಿಯವರು ತಮ್ಮ ವಿಪಕ್ಷಗಳಿಗೆ, ತಮ್ಮ ವಿರೋಧಿಗಳಿಗೆ ಪ್ರಬಲ ಅಸ್ತ್ರಗಳು ಸಿಕ್ಕಿದಾಗಲೆಲ್ಲ ಉಪಾಯವಾಗಿ ಬೇರೆಯದೇ ಬಲೆಯೊಡ್ಡಿ ಇವರನ್ನೆಲ್ಲ ಟ್ರ್ಯಾಪ್ ಮಾಡ್ತಾರೆ. ನೀವೇ ಯೋಚಿಸಿ, ಈ ಮೆಲೋನಿ ಜೊತೆಗಿನ ಭೇಟಿ ಒಡನಾಟದ ವಿಷಯದಲ್ಲಾಗ್ಲಿ, ನಾರ್ವೆ ಪತ್ರಕರ್ತೆ ಮೋದಿಯವರನ್ನ ಕಟುವಾದ ಪ್ರಶ್ನೆ ಕೇಳಿದ ವಿಚಾರದಲ್ಲಾಗ್ಲಿ ಯಾವ ಸ್ಟಫ್ ಇದೆ, ಯಾವ ಹುರುಳಿದೆ ಇದರಲ್ಲಿ? ಮೆಲೋನಿ ಮತ್ತು ಮೋದಿಯವರು ಇಟಲಿ ಭಾರತದ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಪೂರಕವಾಗಿ ಸಭೆ, ಚರ್ಚೆ, ಆಪ್ತವಾಗಿ ಓಡಾಡುವುದು ಶಿಷ್ಟಾಚಾರದ ಒಂದು ಭಾಗ. ಇನ್ನು ನಾರ್ವೆ ಪತ್ರಕರ್ತೆ ಪ್ರಾಸನದಲ್ಲಿ ಮೋದಿಯವರನ್ನ ಟೀಕಿಸುವವರು, ಹಂಗಿಸುವವರು ಅದನ್ನ ತಮ್ಮ ಮನಸ್ಸಂತೋಷಕ್ಕಾಗಿ ಮಾಡಿಕೊಳ್ಳಬಹುದಷ್ಟೇ. ಮೋದಿ ಪತ್ರಕರ್ತರ ಪ್ರಶ್ನೆಗಳಿಗೆ ಎದುರಾಗದೇ ಇರೋದು, ಮಾಧ್ಯಮ ಗೋಷ್ಠಿಗಳಿಗೆ ಒಡ್ಡಿಕೊಳ್ಳದಿರುವುದು ಇದು ಹೊಸ ವಿಚಾರ ಅಲ್ಲ. ತಾವು ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಅವರು ಪಾಲಿಸುತ್ತಿರುವ ಒಂದೇ ಒಂದು ನಿಯಮ ಅಂದ್ರೆ ಅದು ಇದು. ಹೀಗಾಗಿ ಈ ವಿಚಾರವನ್ನ ಹಿಡಿದು ಜಗ್ಗಾಡುವುದರ ಫಲಿತಾಂಶವು ಶೂನ್ಯ. ಇದನ್ನ ಬಳಸಿ ಯಾವ ಜನಾಕ್ರೋಶ, ಯಾವ ಜನಾಭಿಪ್ರಾಯ ರೂಪಿಸಲು ಸಾಧ್ಯ? ಇನ್ನು ಕಳೆದ 3-4 ದಿನಗಳಿಂದ ಮೋದಿ ಬಿಜೆಪಿಗೆ ವಿರುದ್ಧವಾಗಿ ಅದ್ಯಾವುದೋ ಕಾಕ್ರೋಚ್ ಜನತಾ ಪಕ್ಷ ಅನ್ನುವುದು ಸಾಮಾಜಿಕ ಮಾಧ್ಯಮದಲ್ಲಿ ಸದ್ದು ಮಾಡ್ತಿದೆ. ರಾತ್ರೋರಾತ್ರಿ ಹುಟ್ಟಿಕೊಂಡು ಮಿಲಿಯನ್ ಗಟ್ಟಲೆ ಜನರನ್ನ ಸೆಳೆಯುತ್ತಿರುವ ಈ ವಿಚಾರಕ್ಕೆ ಯಥಾ ಪ್ರಕಾರ ಮೋದಿ ವಿರೋಧಿಗಳು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಿದ್ದಾರೆ. ನಿರುದ್ಯೋಗಿ ಯುವಕರ ಆಕ್ರೋಶದ ಕಟ್ಟೆಯೊಡೆದಿದೆ. ಜೆನ್ಸಿಗಳು ಇನ್ನೇನು ಬೀದಿಗಿಳಿದೇ ಬಿಡ್ತಾರೆ, ದೊಡ್ಡ ಕ್ರಾಂತಿಯಾಗಿ ಬಿಡುತ್ತದೆ ಅಂತ ಎಡಪಂಥೀಯರು, ಕಾಂಗ್ರೆಸ್ ಬೆಂಬಲಿಗರು ಸಂಭ್ರಮಿಸುತ್ತಿದ್ದಾರೆ. ಈ ಕಾಕ್ರೋಚ್ ಪಾರ್ಟಿ ಪೇಜ್ನ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡವಿದೆ. ಭಾರತೀಯ ಯುವಕರನ್ನ ದಾರಿ ತಪ್ಪಿಸಲು ಮೋದಿ ಸರ್ಕಾರದ ವಿರುದ್ಧ ಕುತಂತ್ರದ ನರೇಟಿವ್ ರೂಪಿಸಲಾಗಿದೆ. ಇದರಲ್ಲಿ ಡೀಪ್ ಸ್ಟೇಟ್ನ ಸಂಚಿನ ವಾಸನೆ ಬಡಿಯುತ್ತಿದೆ ಎಂದು ಮೋದಿ ಬೆಂಬಲಿಗರು ಆರೋಪಿಸುತ್ತಿದ್ದಾರೆ. ಈ ವಿಚಾರದ ಒಳ ಅಜೆಂಡಾ ಏನೇ ಇರಲಿ,
ಈ ವಿಚಾರದಲ್ಲೂ ಕಾಂಗ್ರೆಸ್ ಅಂಡ್ ಟೀಮ್ನದ್ದು ಜನ ವಿರೋಧಿ ಹುಟ್ಟಿಹಾಕುವ ವ್ಯರ್ಥ ಪ್ರಯತ್ನ ಅನ್ನಬಹುದು. ಈ ಕಾಕ್ರೋಚ್ ಪಾರ್ಟಿ ಸಂಘಟನದಿಂದಲೂ ಮೋದಿಯವರ ಜನಪ್ರಿಯತೆಗೆ, ಅವರ ಪಕ್ಷದ ರಾಜಕೀಯ ಪ್ರಾಬಲ್ಯಕ್ಕೆ ಯಾವುದೇ ಅಪಾಯ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ಭಾರತದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಪಂಚರಾಜ್ಯಗಳಲ್ಲಿ ಚುನಾವಣೆ ಮುಗಿದಿದೆ ಮತ್ತು ಬಿಜೆಪಿ ಮೇಲುಗೈ ಸಾಧಿಸಿದೆ. ಈ ಕಾಕ್ರೋಚ್ ಪಾರ್ಟಿ ಪ್ರಯತ್ನ ಮೋದಿ ಬಗ್ಗೆ ದೇಶದಲ್ಲಿ ಬಲವಾದ ವಿರೋಧ ಎಬ್ಬಿಸುವ ಕೆಲಸವನ್ನ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಮಾಡಬೇಕಿತ್ತು. ಆಗ ಇದನ್ನ ಮಾಡದೆ ಹಿಟ್ ವಿಕೆಟ್ ಮಾಡಿಕೊಂಡು ಎಲ್ಲ ಮುಗಿದ ಮೇಲೆ ವಿರೋಧ ಎಬ್ಬಿಸುತ್ತೇವೆ ಅಂತ ಹೊರಟ್ರೆ ಅದರಿಂದ ಯಾವ ಪ್ರಯೋಜನವಿದೆ? ಚುನಾವಣೆಗಳು ಬಂದಾಗ ಮಂಕು ಬೂದಿಗೆ ಮರಳಾದವರಂತೆ ಸುಮ್ಮನಿರುವ ಮೋದಿ ವಿರೋಧಿ ಪಡೆ ಚುನಾವಣೆಗಳು ಮುಗಿದು ಅವರು ವಿಜಯ ಯಶಸ್ಸು ಸಾಧಿಸಿದ ನಂತರ ಅಲರ್ಟ್ ಆಗಿ ಫೀಲ್ಡ್ಗಿಳಿಯುವುದು ನಿಜಕ್ಕೂ ನಗೆ ತರುವ ಸಂಗತಿ. ಮತ್ತೊಂದು ಗಂಭೀರ ವಿಷಯ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಅಧಿಕಾರಸ್ಥರ ವಿರುದ್ಧ ಟೀಕೆ, ಟಿಪ್ಪಣಿ, ಹೋರಾಟ ಸಹಜ. ಆದರೆ ಒಂದು ವರ್ಗ ಪ್ರಧಾನಿಯನ್ನ ವಿರೋಧಿಸುವ ಭರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವ ಕಳೆಯುವ ರೀತಿ ವರ್ತಿಸುತ್ತದೆ ಅಂತ ಮೋದಿ ಬೆಂಬಲಿಗರು ಸಹಾನುಭೂತಿ ತೇಲಿಬಿಡುತ್ತಿರುವುದು ಮೋದಿಯವರಿಗೆ ಲಾಭ ತಂದು ಅವರನ್ನ ವಿರೋಧಿಸುವವರಿಗೆ ನಷ್ಟ ತರುತ್ತಿದೆಯೇ ಹೊರತು ಬೇರೆ ಏನಿಲ್ಲ. ಪದೇ ಪದೇ ಮೋದಿಯವರು ಹೆಣೆಯುವ ಬಲೆಯೊಳಗೆ ಸಿಲುಕಿಕೊಳ್ಳುವ ಅವರ ವಿರೋಧಿಗಳು ಪಂಚರಾಜ್ಯ ಚುನಾವಣೆ ನಂತರವೂ ಅವರ ಬಲೆಗೆ ಬಿದ್ದು ಒದ್ದಾಡುತ್ತಿರುವುದು ನಿಜಕ್ಕೂ ಸೋಜಿಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.